ಗೆಳತಿಯರೇ, ಈಗ ಋಣ ವಿಮೋಚನಾ ಸೂತ್ರದ ಬಗ್ಗೆ ಹೇಳುತ್ತಿದ್ದೇನೆ. ಈ ಸೂತ್ರವನ್ನು ದಿನ ಪಠಿಸುವುದರಿಂದ 1 ಸಲ ಪಠಿಸಬಹುದು, ಅಥವಾ 3 ಸಲ ಪಠಿಸಬಹುದು, ಅಥವಾ 11 ಸಲ ಪಠಿಸಬಹುದು. 1 ಸಲ ಪಠಿಸಿದರೂ ನಡೆಯುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಸಾಲದಿಂದ ವಿಮುಕ್ತಿ ಹೊಂದಬಹುದು. ಸಾಲದಿಂದ ವಿಮುಕ್ತಿ ಹೊಂದುವುದು, ಬೇರೆಯ ಋಣದಿಂದ ನಾವು ಮುಕ್ತಿ ಹೊಂದಬಹುದು. ಹೆಸರೇ ಹೇಳುವಂತೆ ಋಣ ವಿಮೋಚನಾ ಅಂಗಾರಕ ಸ್ತೋತ್ರ ಇಂತಿದೆ. ಸ್ಕಂದ ಉವಾಚ ಋಣಗ್ರಸ್ಯ ನರಾಣಾಥಂ ಋಣಮುಕ್ತಿ ಕಂದವೇದ ಬ್ರಹ್ಮವಾಚ ವಕ್ತೇಹಂ ಸರ್ವಲೋಕಾನಾಂ ಹಿತಾರ್ಥಂ ಹಿತಕಾಮದಂ ಓಂ ಅಸ್ಯ ಓಂ ಶ್ರೀಂ ಅಂಗಾರಕ ಸ್ತೋತ್ರಂ ಮಹಾಮಂತ್ರಸ್ಯ ಗೌತಮ ಋಷಿ ಅನುಷ್ಠುಪ್ಛಂದ ಅಂಗಾರಕೋ ದೇವತಾ ಮಮ ಋಣ ವಿಮೋಚನಾರ್ಥೆ ಜಪ ವಿನಿಯೋಗಃ. ಧ್ಯಾನಂ ರಕ್ತಮಾಲ್ಯಾಂಬರಂ ಧರಂ ಶೂಲಶಕ್ತಿ ಗದಾಧರಂ ಚತುರ್ಭುಜೋ ಮೇಷಗತೋ ವರದಶ್ಚ ಸುತ ಮಂಗಳೋ ಭೂಮಿ ಪುತ್ರಶ್ಚ ಋಣಹರ್ತ ಕೃಪಾಕರ ಧರಾತ್ಮಜ ಕುಜೋ ಭೌಮ ಭೂಮಿಜೋ ಭೂಮಿನಂದನಂ ಅಂಗಾರಕೋ ಯಮಶ್ಚೈವ ಸರ್ವರೋಗಹರಕಂ ಸ್ರಷ್ಟಾ ಕರ್ತಾ ಚ ಹರ್ತಾ ಚ ಸರ್ವದೇವಶ್ಚ ಪೂಜಿತಂ. ಏತಾನಿ ಕುಜನಾಮಾನಿ ನಿತ್ಯಂ ಯಾ ಪ್ರಯತಪಠೇತ ಋಣಂ ನ ಜಾಯತೆ ತಸ್ಯ ಧನಂ ಪ್ರಾಪ್ನೋತಿ ಸಂಶಯ. ಅಂಗಾರಕ ಮಹೀಪುತ್ರ ಭಗವಾನ್ ಭಕ್ತವತ್ಸಲ ನಮೋಸ್ತುತೆ. ಮಮಾಶೇಷ ಋಣಮಾಶು ವಿಮೋಚಯ. ರಕ್ತಗಂಧಶ್ಚ ಪುಷ್ಪೈಶ್ಚ ಧೂಪದೀಪೈಃ ಗೃಢೋದನೆ ಮಂಗಳಂ ಪೂಜಯಿತ್ವಾತು ಮಂಗಳಾನಿ ಸರ್ವದಾ. ಏಕವಿಂಶತಿ ನಾಮಾನಿ ಪಠೇತ್ವಾತು ತದಂತಿಕ ಋಣರೇಖಾ ಪ್ರತಕ್ತವ್ಯ ಅಂಗಾರೇಣ ತದಕೃತ ತಾಶ್ಚ ಪ್ರಮಾಜಯತ ಪಶ್ಚಾತ್ ವಾಮಪಾದೇನ ಸಂಸ್ಥಾಪನ್. ಮೂಲಮಂತ್ರ. ಅಂಗಾರಕ ಮಹೀಪುತ್ರ ಭಗವಾನ್ ಭಕ್ತವತ್ಸಲ ನಮೋಸ್ತುತೆ. ಮಮಾಶೇಷ ಋಣಮಾಶ ವಿಮೋಚಯ. ಏವಂ ಕರ್ತೆ ನ ಸಂದೇಹೋ ಋಣಂ ಹಿತಾ ಧನಂ ಲಭತೆ ಮಹತಿಂ ಶ್ರಿಯನ್ಮಾಪ್ನೋತಿ ಅಪ್ಯರ ಧನದೋ ಯವ. ಅಗ್ರ. ಅಂಗಾರಕ ಮಹೀಪುತ್ರ ಭಗವಾನ್ ಭಕ್ತವತ್ಸಲ ನಮೋಸ್ತುತೆ. ಮಮಾಶೇಷ ಋಣಮಾಶ ವಿಮೋಚಯ. ಭೂಮಿಪುತ್ರ ಮಹಾತೇಜಸ್ಸೋದ್ಭವ ಪಿನಾಕೇನ ಋಣತ್ರಸ್ತ ಸಂಪನ್ನೋಸ್ಮಿ ಗೃಹಾಣಾರ್ಘ್ಯಂ ನಮೋಸ್ತುತೆ. ಇತಿ ಋಣವಿಮೋಚನ ಅಂಗಾರಕ ಸ್ತೋತ್ರ ಸಂಪೂರ್ಣಂ. ಋಣವಿಮೋಚನ ಅಂಗಾರ ಸ್ತೋತ್ರ ಭಗವಾನ್ ಮಂಗಳದೇವನನ್ನು ಸ್ತುತಿಸುತ್ತದೆ. ಒಂದು ಶಕ್ತಿಶಾಲಿ ಪ್ರಾರ್ಥನೆಯಾಗಿದ್ದು, ಇದು ಭಕ್ತರನ್ನು ಎಲ್ಲಾ ರೀತಿಯ ಸಾಲಗಳಿಂದ ಮತ್ತು ವಿಶೇಷ ಆರ್ಥಿಕ ಮತ್ತು ಕರ್ಮ ಸಾಲಗಳಿಂದ ಮುಕ್ತಗೊಳಿಸುತ್ತದೆ. ಸ್ಕಂದ ಪುರಾಣದಲ್ಲಿ ಇದು ಉಲ್ಲೇಖವಿದೆ. ಅಲ್ಲಿ ಋಣಗ್ರಸ್ತರಾದ ಮಾನವರನ್ನು ಸಾಲ ಮುಕ್ತರಾಗಲು ಹೇಗೆ ಸಾಧ್ಯ ಎಂದು ಸ್ಕಂದನು ಬ್ರಹ್ಮದೇವನನ್ನು ಕೇಳುತ್ತಾನೆ. ಆಗ ಬ್ರಹ್ಮದೇವನು ಲೋಕದ ಹಿತಕ್ಕಾಗಿ ಈ ಮಹಾನ್ ಸ್ತೋತ್ರವನ್ನು ಬೋಧಿಸುತ್ತಾನೆ. ಈ ಸ್ತೋತ್ರದ ಋಷಿ ಗೌತಮ ಛಂದಸ್ಸು ಅನುಷ್ಠುಪ ಮತ್ತು ದೇವತೆ ಅಂಗಾರಕ ಮಮ ಋಣ ವಿಮೋಚನಾರ್ಥೆ ಜಪೇ ವಿನಿಯೋಗಃ ಎಂದು ಸಂಕಲ್ಪದೊಂದಿಗೆ ತಮ್ಮ ಸಾಲುಗಳ ನಿವಾರಣೆಗಾಗಿ ಇದನ್ನು ಜಪಿಸಲಾಗುತ್ತದೆ. ಈ ಸ್ತೋತ್ರವು ಧ್ಯಾನ ಶ್ಲೋಕವು ಅಂಗಾರಕನ ದಿವ್ಯ ರೂಪವನ್ನು ವಿವರಿಸುತ್ತದೆ. ಅವನು ರಕ್ತವರ್ಣ ಮಾಲೆಗಳನ್ನು ಮತ್ತು ವಸ್ತ್ರಗಳನ್ನು ಧರಿಸುವನು, ಶೂಲಶಕ್ತಿ ಮತ್ತು ಗದೆಯನ್ನು ಹಿಡಿದಿರುವವನು, 4 ಭುಜಗಳನ್ನು ಹೊಂದಿರುವವನು, ಮೇಷರಾಶಿಯ ಮೇಲೆ ಕುಳಿತಿರುವವನು ಮತ್ತು ವರಗಳನ್ನು ನೀಡುವವನು. ಅವನು ಭೂಮಿಯ ಪುತ್ರ. ಮಂಗಳನು ಧೈರ್ಯ, ಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಮಂಗಳನ ಸ್ಥಾನವು ವ್ಯಕ್ತಿಯ ಸಾಲ ಮತ್ತು ಶತ್ರುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ. ಸ್ತೋತ್ರವು ಮಂಗಳನ ಕೃಪೆಯನ್ನು ಆವಾಹಿಸಿ ಅಡೆತಡೆಗಳನ್ನು ನಿವಾರಿಸುತ್ತದೆ, ಆರ್ಥಿಕ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. ಸ್ತೋತ್ರವು ಅಂಗಾರಕನ ಹಲವು ನಾಮಗಳು ಮತ್ತು ಗುಣಗಳನ್ನು ಕೊಂಡಾಡುತ್ತವೆ. ಮಂಗಳ ಭೂಮಿಪುತ್ರ, ಋಣಹರ್ತ, ಸಾಲಗಳನ್ನು ನಿವಾರಿಸುವವನು, ಕೃಪಾಕರ, ದಯಾಮಯಿ, ಧರಾತ್ಮಜ, ಕುಜ, ಭೌಮ, ಭೂಮಿಜ, ಭೂಮಿ ನಂದನ. ಇಷ್ಟೇ ಅಲ್ಲದೆ ಅಂಗಾರಕನು ಯಮ, ಸರ್ವ ರೋಗಹಾರಕ, ಎಲ್ಲಾ ರೋಗಗಳನ್ನು ನಿವಾರಿಸುವವನು, ಸೃಷ್ಟಿಕರ್ತ, ಕರ್ತು ಮತ್ತು ಹರ್ತ ಎಂದು ಕರೆಯಲ್ಪಡುತ್ತಾನೆ ಮತ್ತು ಎಲ್ಲಾ ದೇವತೆಗಳಿಂದ ಪೂಜಿಸಲ್ಪಡುತ್ತಾನೆ. ಈ ಹೆಸರುಗಳು ಮಂಗಳನ ಬಹುಮುಖಿ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ. ಮಂಗಳನು ಕೇವಲ ಸಾಲಗಳನ್ನು ನಿವಾರಿಸುವುದಲ್ಲದೆ ಆರೋಗ್ಯ, ಶಕ್ತಿ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಪ್ರದಾನ ಮಾಡುತ್ತಾನೆ. ಈ ಸ್ತೋತ್ರದ ನಿಯಮಿತ ಪಠಣದಿಂದ ಲಭಿಸುವ ಫಲಗಳು ಅದ್ಭುತವಾಗಿದೆ ಎಂದು ಹೇಳಲಾಗುತ್ತದೆ. ಏತಾನಿ ಕುಜನಾಮಾನಿ ನಿತ್ಯಂ ಪ್ರಯತ ಪಠೇತ್ ಋಣ ನ ಜಾಯತೆ ತಸ್ಯ ಧನಂ ಪ್ರಾಪ್ನೋತಿ ಸಂಶಯ. ಅಂದರೆ ಈ ಕುಜನ ನಾಮಗಳನ್ನು ನಿತ್ಯವೂ ಶ್ರದ್ಧೆಯಿಂದ ಪಠಿಸುವವನಿಗೆ ಸಾಲ ಉಂಟಾಗುವುದಿಲ್ಲ ಮತ್ತು ಅವನು ನಿಶ್ಚಯವಾಗಿ ಧನವನ್ನು ಪಡೆಯುತ್ತಾನೆ. ಮಂಗಳವಾರದಂದು ಕೆಂಪು ಗಂಧ ಪುಷ್ಪ, ಧೂಪದೀಪ ಮತ್ತು ಬೆಲ್ಲದ ಅನ್ನದಿಂದ ಮಂಗಳನನ್ನು ಪೂಜಿಸಿ ಅವನ ಸಮೀಪದಲ್ಲಿ ಮತ್ತು 21 ನಾಮಗಳನ್ನು ಪಠಿಸುವುದರಿಂದ ಋಣಗಳಿಂದ
ವಿಮುಕ್ತನಾಗುತ್ತಾನೆ. ಈ ಪ್ರಾರ್ಥನೆಯು ಕೇವಲ ಆರ್ಥಿಕ ಬಿಕ್ಕಟ್ಟುಗಳಿಂದಲ್ಲದೆ ಪೂರ್ವಜರ ಕರ್ಮಗಳು ಮತ್ತು ಹಿಂದಿನ ಜನ್ಮದ ಸಾಲಗಳಿಂದಲೂ ಮುಕ್ತಿ ನೀಡುತ್ತದೆ. ಸಾಲ ವಿಮೋಚನೆ ಆರ್ಥಿಕ ಸಾಲಗಳು ಮತ್ತು ಇತರ ರೀತಿಯ ಋಣಭಾರಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ. ಆರೋಗ್ಯ ವೃದ್ಧಿ. ಅಂಗಾರಕನು ಸರ್ವರೋಗಕಾರಕ ಆಗಿದ್ದರಿಂದ ಸ್ತೋತ್ರವು ಪಠಣೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ. ಧೈರ್ಯ ಮತ್ತು ಶಕ್ತಿಯ ಅಧಿಪತಿಯಾಗಿದ್ದಾನೆ. ಈ ಸ್ತೋತ್ರ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಮತ್ತು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿ ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಸಂಪತ್ತು ವೃದ್ಧಿ. ಸಾಲದಿಂದ ಮುಕ್ತಿ ನೀಡುವುದಲ್ಲದೆ ಧನಂ ಪ್ರಾಪ್ನೋತಿ ಸಂಶಯ ಎಂಬಂತೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಇದರಿಂದ ಜೀವನದಲ್ಲಿ ಆರ್ಥಿಕ ಏಳಿಗೆ ಉಂಟಾಗುತ್ತದೆ. ಕರ್ಮ ಬಂಧನಗಳಿಂದ ಮುಕ್ತಿ ನೀಡುತ್ತಾನೆ. ಸ್ತೋತ್ರವು ಕೇವಲ ಭೌತಿಕ ಸಾಲಗಳಿಂದ ಮಾತ್ರವಲ್ಲದೆ ಕರ್ಮಿಕ ಸಾಲಗಳು ಮತ್ತು ಪೂರ್ವಜರ ಋಣಗಳಿಂದ ಮುಕ್ತಿ ನೀಡುತ್ತಾನೆ. ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ. ಈ ಋಣ ವಿಮೋಚನೆ ಪಠಣದಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ, ಸಾಲ ವಿಮುಕ್ತಿಯಾಗುತ್ತವೆ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದಿಂದ ಭೇಟಿಯಾಗುತ್ತೇನೆ. ನಮಸ್ಕಾರ ಗೆಳತಿಯರೇ. ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.